ಸೀಸನ್ ಮುಗಿಯೋವರೆಗೂ ಏನಪ್ಪ ವಿಷಯನೇ ಇಲ್ವಲ್ಲ, ಏನು ಮಾಡೋದು ಇವತ್ತಿನ ವೀಡಿಯೋಕ್ಕೆ ಅಂತ ಯೋಚನೆ ಮಾಡೋ ಟೆನ್ಷನ್ ಇಲ್ಲ. ಯಾಕಂದರೆ ಮಾವಿನ ಹಣ್ಣದು ಏನಾರು ಒಂದು ರೆಸಿಪಿ ಮಾಡ್ಬೋದು, ಅದರದ್ದೇ ಡೈಲಿ ಏನಾರು ಒಂದು ವೀಡಿಯೋ ಮಾಡ್ಬೋದು. ನನ್ನ ಮಗ ಈಗೊಂದು ಫ್ರೆಶ್ಶಾಗಿ ಮರದಿಂದ ಬಿತ್ತು ಅಂತ ಹಿಡ್ಕೊಂಡು ಓಡಿ ಬರ್ತಾ ಇದ್ದಾನೆ. ಫ್ರೆಶ್ ಇದೆಲ್ಲ ತಗೋ, ಇದ್ರೊಳಗಡೆ ಹಾಕು. ಆಲ್ರೆಡಿ ಅರ್ಧ ಡಬ್ಬ ನಾನೇ ತಿಂದು ಖಾಲಿ ಮಾಡಿದ್ದೀನಿ. ತುಂಬ ಸ್ವೀಟ್ ಇರೋದ್ರಿಂದ ಇಲ್ಲೊಂದಿದೆ, ಫ್ರೆಶ್ ಇದೆ, ತುಂಬ ಸ್ವೀಟು. ಆಮೇಲೆ ಖಾರ, ಲೈಟಾಗಿ ಖಾರ ಇರೋದ್ರಿಂದ ನನ್ನ ಮಗ ಅಕ್ಕನ ಮಕ್ಕಳು ಯಾರು ಅದನ್ನು ಇಷ್ಟಪಡಲ್ಲ. ಬಟ್ ನನಗೆ ಅಕ್ಕ ಹೇಳಿಕೊಟ್ಟ ರೆಸಿಪಿ ಒಂದು ಸಲ ತಿಂದ ಮೇಲೆ ನಾನು ಅದಕ್ಕೆ ಫ್ಯಾನ್ ಆಗಿಬಿಟ್ಟೆ. ಹಾಗಾಗಿ ನಾನೇ ಮಾಡ್ಕೋತೀನಿ ಅದನ್ನು. ನೋಡೋಣ, ಇವತ್ತು ಫ್ರೆಶ್ಶಾಗಿ ಸಿಕ್ಕಿದೆ. ಇವತ್ತದ್ದು ಮತ್ತು ನಾಳೆ ಸಿಗೋ ಸ್ವಲ್ಪನ ಇಟ್ಬಿಟ್ಟು. ಚೆನ್ನಾಗಿಲ್ಲ ಬಾ, ನಾನು ನೋಡಿ ಬಂದೆ, ಚೆನ್ನಾಗಿಲ್ಲ. ಅದನ್ನು ಇಟ್ಬಿಟ್ಟು ನಾವು ಪುನಃ ಅದೇ ರೆಸಿಪಿನ ಇನ್ನೊಂದಷ್ಟು ಮಾಡಿ ಇಡ್ತೀನಿ. ಒಂದು ಡಬ್ಬಕ್ಕೆ ಹಾಕಿಟ್ರೆ, ಡಬ್ಬಕ್ಕೆ ಹಾಕಿಟ್ರೆ ಯಾವಾಗ ಬೇಕಾಗಿ ತಿನ್ಬೋದು. ನಾನು ಸರಿ ತಗೊಂಬಾ. ಫ್ರೆಶ್ಶಾಗಿ ಸಿಕ್ಕಿದೆ ನನಗೆ. ಸೊ ಇಷ್ಟು ಸಿಕ್ಕಿದೆ ನನಗೆ, ಇಷ್ಟು ಚಿಕ್ಕ ಡಬ್ಬ. ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ಬೋದು. ಯಾಕೆ ಕುಂಟಿ ಅಂತೀವಿ ಅಂದರೆ, ಅದೀಗ ಒಂದು 3-4 ವರ್ಷದ ಹಿಂದೆ ಕಾಲು ಮುರ್ಕೊಂಡು ಬಂತು. ಬೋನೇ ಇಲ್ಲ, ಒಂದಿಷ್ಟು ಉದ್ದ ಕಾಲಲ್ಲಿ ಬೋನೇ ಇಲ್ಲ. ಬಟ್ ನಮ್ಮ ಮಾವ ಸತತ 2-3 ವರ್ಷ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಕೊಂಡಿದ್ದಾರೆ. ಬೇರೆಯವರಾಗಿರೋ ಅದನ್ನು ಬಿದ್ದೆ ಅಂದ್ಕೊಂಡೆ ಕಸಾಯಿಖಾನೆಗಳಿಗೆ ಅಥವಾ ಮಾಂಸ ದನ ಕಡಿದು ಮಾಂಸ ಮಾಡೋರಿಗೆ ಕೊಟ್ಬಿಡ್ತೇರು. ಬಟ್ ನಮ್ಮ ಮಾವನಿಗೆ ಅಪಾರ ಪ್ರೀತಿ ದನಗಳ ಮೇಲೆ, ಹಾಗಾಗಿ ಅದನ್ನ ಹಾಗೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಕೊಂಡಿದ್ದಾರೆ. ಕಾಲು ಕೊಡುತ್ತೆ. ಕಾಲು ಮುರಿದೋದ ಮೇಲೆ ಕೂಡ 3 ಕರು 4 ಕರು ಹಾಕಿದೆ. ವಯಸ್ಸಾಗಿದೆ ಮಾತ್ರ ಪಾಪ. ಅದ್ರದ್ದು ಮಗಳಿದಳೀಗ, ಕಳೆದ ವರ್ಷದ್ದು ಕರು ಬಜಾರಿ. ಮಾತಾಡ್ಸೋಕ್ಕೆ ಹೋದರೆ ಬುದ್ಧಕ್ಕೆ ಬರೋದು ಅಂತ. ಈಗಲ್ಲಿ ಪುಟಾಣಿ ಕರು ಇದೆ, ಅದಂತೂ ತುಂಬ ಮುದ್ದು. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಅವಳನ್ನ. ಇಲ್ಲೂ ಸ್ವಲ್ಪ ಇಟ್ಟಿದ್ದಾರೆ. ಇದು ನಿನ್ನೆ ಸಂಜೆದು ಅನ್ಕೋತೀನಿ. ಇದಕ್ಕೆ ಸೂರ್ಯನ ಇದು ಆಚೆ ಇಡವ. ಇದರಲ್ಲಿ ನಮ್ಮಿಬ್ಬರಿಗೆ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು 4 ಹಣ್ಣು ತೊಗೊಂಡು ಮಾಡ್ತೀನಿ. ಹೀಗೆ ಅಭಿಮಾನಿಗಳಿಲ್ಲ ಅಂದರೆ ಅದು ತೀರಾ ಸುಳ್ಳು ಅಲ್ವಾ. ತೊಳೆದು ಚೆನ್ನಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿದರೆ ಹಾಳಾಗಿದೆಯಾ ಏನು ಅಂತ ಗೊತ್ತಾಗ್ತದೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೇನೇನು ಬೇಕು ಅಂತ ಹೇಳ್ತೀನಿ. ಚಿಕ್ಕದೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಇವಾಗ ಕಟ್ ಮಾಡಿಟ್ಟಿರೋಂಥ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು. ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ನಾನೊಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಸಾಕು. ಜೊತೆಗೆ ಒಂದು ಸಣ್ಣ ಪೀಸ್ ಬೆಲ್ಲ ಇದ್ದರೆ ಹಾಕಿದರೆ ಆಯಿತು. ಬಟ್ ನನ್ನ ಹತ್ರ ಈಗ ಬೆಲ್ಲ ಖಾಲಿ ಆಯಿತು, ಮೊನ್ನೆ ಆ ವೆರೈಟಿ ಮಾಡಿ. ಈಗ ಇದನ್ನು ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಸಣ್ಣ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂಚೂರು ಸ್ವೀಟ್ ಅಲ್ಲ, ಸೊ 2.5 ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಯಲಿಕ್ಕೆ ನೀರು ಹಾಕ್ತಿದ್ದೀನಿ, ಒಂಚೂರು ಬೇಯಲಿ. ನೆಕ್ಸ್ಟ್ ಈಗ ರೆಡಿ ಮಾಡ್ಕೊಳ್ಳುವ. ಮೆಂತೆ, ಒಂದು 4 ಕಾಳು ಸಾಸಿವೆ ತೊಗೊಂಡಿದ್ದೀನಿ. 4 ಕಾಳು ಅಂದರೆ ಕರೆಕ್ಟ್ ಲೆಕ್ಕಕ್ಕೆ 4 ಅಲ್ಲ, ಅಂದಾಜು ಒಂದು ಮಾತಿಗೆ ಒಂದಿಷ್ಟು. ಒಂದು 10 ಕಾಳು ಜೀರಿಗೆ, ಒಂದು 4 ಕಾಳು ಪೆಪ್ಪರ್ ಗೊತ್ತಲ್ಲ, ಉಂಡೆ ಮೆಣಸು, ಕಾಳು ಮೆಣಸು, ಉಂಡೆ ಮೆಣಸು ಎಲ್ಲ ಹೇಳ್ತೀವಲ್ಲ ಇದು. ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಚೂರು ಇರೋದ್ರಿಂದ ನಾನು ಈ ರೀತಿ ಸಣ್ಣ ತೊಗೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡುವ. ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಆಯಿತು. ಯಾಕಂದರೆ ನಾವು ಇದನ್ನು ನೆಕ್ಸ್ಟು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಬೇಕು. ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಪುಡಿ ಆಗೋದಿಲ್ಲ. ಹಾಗಾಗಿ ನಾನು ಕೆಚ್ಚೆ ಪುಡಿ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಮತ್ತು 1 ಸ್ಪೂನಷ್ಟು ಸಾಂಬಾರ ಪುಡಿ, ಒಂದು 4-5 ಕರಿಬೇವಿನ ಸೊಪ್ಪು ಹಾಕಿ ಚೆಂದ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬ್ಲ್ಯಾಕ್ ಆಗೋವರೆಗೂ ನೀವು ಫ್ರೈ ಮಾಡಬೇಕು. ಯಾಕೆ ಇಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹಾಕಿರೋದು ಜಸ್ಟ್ 1/2 ಮಾವಿನ ಹಣ್ಣು, ಹಾಗಾಗಿ ಕಡಿಮೆ ಕ್ವಾಂಟಿಟಿ ಅಲ್ಲ.
ಒನ್ ಟೈಮಿಗೋಸ್ಕರ ನನಗೆ ನನ್ನ ಮಗನಿಗೆ ಅಂತ ಮಾಡ್ತಾಯಿದ್ದೀನಿ. ಕಪ್ಪಾಗ್ತಾ ಇದೆ ನೋಡಿ, ಗಾಡೀಲಿ ಕಪ್ಪಾಗ್ತಾ ಇದೆ. ಇದು ನಾವು ಕೂರ್ಗ್ ಸ್ಪೆಷಲ್ ಅಂತ ಮಾಡ್ತೀವಿ ಮಸಾಲೆ, ಅದಕ್ಕೂ ಕೂಡ ನಾವು ಇದೇ ರೀತಿ ಫ್ರೈ ಮಾಡ್ಕೊತೀವಿ. ಒಂಚೂರು ಫ್ಲೇಮ್ ಕಡಿಮೆ ಮಾಡ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಆಗಲೇ ಪುಡಿ ಮಾಡಿಟ್ಟಂಥ ಪೌಡ್ರನ್ನ ಇದಕ್ಕೆ ಹಾಕ್ಕೊಡೋಣ. ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕಪ್ಪಾಗಿದೆ. ಒಂಚೂರು ಫ್ಲೇಮ್ ಅಂತೂ ತುಂಬ ಕಡಿಮೆ ಇಟ್ಕೊಳ್ಳಿ. ಈ ಥರ ಸಣ್ಣ ಪಾತ್ರೆ ಇಡೋದಾದರೆ, ದೊಡ್ಡದಾದರೆ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಆಗ್ತದೆ, ಯಾಕಂದರೆ ಕೈ ಆಡಿಸ್ತಾನೆ ಇರ್ತೀವಲ್ಲ. ಸಣ್ಣ ಪಾತ್ರೆ ಆದರೆ ಬೇಗ ಸೀದೋಗೋಂಥ ಚಾನ್ಸಸ್ ಜಾಸ್ತಿ. ಓಕೆ, ಇದು ರೆಡಿ ಆಗಿದೆ. ಓಕೆ, ಮಸಾಲೆ ಎಲ್ಲ ರೆಡಿ ಆಗಿದೆ. ಸೊ ಇದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ಚಂದೊಮ್ಮೆ ಮಿಕ್ಸ್ ಮಾಡುವ. ಬ್ಲ್ಯಾಕ್ ಆಗುತ್ತೆ. ನಾವು ಕೂರ್ಗಲ್ಲಿ ನಾವು ಪೋರ್ಕ್ ಎಲ್ಲ ಮಾಡ್ತೀವಲ್ಲ, ಆ ಥರ ಕೂರ್ಗ್ ಸ್ಪೆಷಲ್ ಅಂತಲೇ ಹೇಳ್ತೀವಿ. ಅದೇ ಫ್ಲೇವರಲ್ಲಿ ನಾವು ಚಿಕನ್ಗಳೆಲ್ಲ ಮಾಡ್ತೀವಿ. ನಮ್ಮ ಅತ್ತೆ ಅಂತೂ ಸೂಪರಾಗಿ ಮಾಡ್ತಾರೆ. ನೀರು ಬೇಕಿದ್ರೆ ನೀವು ಹಾಕ್ಕೊಳ್ಳಿ ನೀರು. ಇನ್ನು ಒಗ್ಗರಣೆಗೆ ಒಂದು ರೆಡಿ ಮಾಡುವ. ಒಗ್ಗರಣೆ ಒಂದು ಹಾಕುವ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಜಾಸ್ತಿ ಏನಿಲ್ಲ, ಒಂದು 2 ಬ್ಯಾಡಗಿ ಮೆಣಸು, ಒಂದು 4 ಬೆಳ್ಳುಳ್ಳಿ, 1-2 ಕರಿಬೇವಿನ ಎಲೆ, ಇಷ್ಟೇ ಹಾಕಿದ್ದೇನೆ. ರುಚಿಗೆ ಇಂಗು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇರುತ್ತೆ. ಹಾಗಾಗಿ ಮಧ್ಯೆ ಮಧ್ಯೆ ಒಮ್ಮೆ ಕೈ ಆಡಿಸಿ. ಮುಖಕ್ಕೆ ಹಾರುತ್ತೆ ಅಂತ ಭಯ ಅಷ್ಟೆ. ಒಮ್ಮೆ ಹೀಗೆ ಆರಿ ಇಲ್ಲೆಲ್ಲ ಫುಲ್ಲು ಬೆಂದೋಗ್ಬಿಟ್ಟಿತ್ತು ಎಣ್ಣೆ ತಾಗಿ. ಹೆಣ್ಮಕ್ಳಿಗೆ ಗೊತ್ತಲ್ಲ, ಎಣ್ಣೆ ರೆಡಿ ಆಗಿದೆ, ಚಂದ ಫ್ರೈ ಆಗಿದೆ. ಇದನ್ನು ಅದಕ್ಕೆ ಹಾಕ್ತೇನೆ ನಾನು. ಚಂದ ಬೆಂದು ರೆಡಿಯಾಗಿದೆ. ನಿಮಗೆ ಗ್ರೇವಿ ಅವಶ್ಯಕತೆ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ. ನಾನು ಕೂಡ ಈ ಫ್ಲೇವರ್ನ ಫಸ್ಟ್ ಟೈಮ್ ಮಾಡಿದ್ದು, ನಮ್ಮ ವೀಣಕ್ಕ ಹೇಳ್ಕೊಟ್ಟಿದ್ದು. ಸೊ ಟ್ರೈ ಮಾಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಹುಳಿ ಹುಳಿಯಾಗಿ ಖಾರವಾಗಿ ಚೆನ್ನಾಗಿದೆ. ವೀಣಕ್ಕ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ಕೊಟ್ಟಿದ್ದ ರೆಸಿಪಿನ ಹಾಗೆ ಮಾಡಿದ್ದೇನೆ, ಚೆನ್ನಾಗಿ ಬಂದಿದೆ. ಈಗ ನಾನು ನನ್ನ ಮಗ ಇಬ್ಬರು ಊಟ ಮಾಡ್ತೀವಿ. ಬಾಯ್ ಬಾಯ್.